ಕಾಂಗ್ರೆಸ್ನಲ್ಲಿ ಉದ್ಭವಿಸಿರುವ ಜಾರಕಿಹೊಳಿ ಸಹೋದರರ ಅಸಮಾಧಾನಕ್ಕೆ ಬ್ರೇಕ್ ಹಾಕೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯ ಪ್ರವೇಶಿಸಿದೆ. ದೆಹಲಿಯಿಂದ ಕರೆ ಬರ್ತಾ ಇದ್ದಂತೆ ಬೆಳಗಾವಿ ಕಡೆ ಸಹೋದರರು ತೆರಳಿದ್ದಾರೆ. ಕಳೆದ 5-6 ದಿನಗಳಿಂದ ನಡೀತಾ ಇದ್ದ ರಾಜ್ಯ ರಾಜಕೀಯ ಬೆಳವಣಿಗೆ ಬಗ್ಗೆ ಹೈಕಮಾಂಡ್ ಗರಂ ಆಗಿದೆ. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಸೂಚನೆಯ ಮೇಲೆ ಎಐಸಿಸಿ ನಾಯಕ ಅಹಮದ್ ಪಟೇಲ್ ದೂರವಾಣಿಯ ಮೂಲಕ ಸಚಿವ ರಮೇಶ್ ಜಾರಕಿಹೊಳಿ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ ಅಂತ ತಿಳಿದು ಬಂದಿದೆ. ಪಕ್ಷದಲ್ಲಿ ಹಿರಿಯ ನಾಯಕರಿದ್ದೀರಿ, ನೀವೇ ಹೀಗೆ ಮಾಡಿದ್ರೆ ಹೇಗೆ? ನಿಮ್ಮ ಸಮಸ್ಯೆಯನ್ನ ನಾವು ಸರಿಪಡಿಸ್ತೀವಿ, ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಮಾಧ್ಯಮಗಳಿಗೆ ಬಹಿರಂಗ ಹೇಳಿಕೆ ನೀಡಬೇಡಿ ಅಂತ ತಾಕೀತು ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಜೊತೆಯಲ್ಲಿಯೂ ಮಾತುಕತೆ ನಡೆಸಿ ಇದೆಲ್ಲವನ್ನ ಇಲ್ಲಿಗೆ ನಿಲ್ಲಿಸಿ ಊರಿಗೆ ತೆರಳಿ ಅಂತ ಸೂಚನೆ ನೀಡಿರುವಂತ ಹಿನ್ನೆಲೆಯಲ್ಲಿ ಇಬ್ಬರು ಸಹೋದರರು ಬೆಳಗಾವಿಗೆ ಹೋಗಿದ್ದಾರೆ. ಅಹಮದ್ ಪಟೇಲ್ ಸೋನಿಯಾ ಗಾಂಧಿ ಕುಟುಂಬದ ನಿಷ್ಠರಾಗಿದ್ದು ಅವರ ಮಾತನ್ನ ಯಾರೂ ಸುಲಭವಾಗಿ ತೆಗೆದುಹಾಕೋದಿಲ್ಲ. ಹೀಗಾಗಿ ಕರೆ ಬರ್ತಾ ಇದ್ದ ಹಾಗೆ ಸತೀಶ್ ಜಾರಕಿಹೊಳಿ ಬೆಂಗಳೂರು ತೊರೆದು ಬೆಳಗಾವಿ ಸೇರ್ಕೊಂಡಿದ್ದಾರೆ. ಅಹಮದ್ ಪಟೇಲ್ ಅವರು ಕರೆ ಮಾಡಿ ಜಾರಕಿಹೊಳಿ ಬ್ರದರ್ಸ್ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂಥದ್ದು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಈ ಭಿನ್ನಮತ ಶಮನಕ್ಕೆ ಎಲ್ಲೋ ಒಂದ್ ಕಡೆ ಒಂದು ಹಂತದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ವಿಫಲರಾದರು ಅನ್ನುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕಾಗಿ ಬಂದಿದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಗೌರವ ಕೊಟ್ಟು ಜಾರಕಿಹೊಳಿ ಬ್ರದರ್ಸ್ ತವರಿಗೆ ವಾಪಸ್ ಆಗಿದ್ದಾರೆ. ಆದರೆ ಭಿನ್ನಮತ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಶಮನ ಆಗಿದೆ ಅನ್ನೋದನ್ನ ನಂಬೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಬರಬೇಕು ವಿದೇಶ ಪ್ರವಾಸದಿಂದ, ಅವರು ಬಂದ ನಂತರ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗಬಹುದೇನೋ, ಇದೆಲ್ಲವನ್ನ ಹ್ಯಾಂಡಲ್ ಮಾಡೋದಕ್ಕೆ ಅವರೇ ಸರಿಯಾದ ವ್ಯಕ್ತಿ ಅನ್ನುವಂಥ ಮಾತಿದೆ.